ಕುಕ್ ವಿತ್ ಅನ್ನೋ ಚಾನಲ್ಗೆ ಸ್ವಾಗತ. ಕುಲ್ಫಿ ಐಸ್ ಹೇಗೆ ಮಾಡೋದು ಅಂತ ಮಾಡ್ತಾ ಇದ್ದೀನಿ. ಕುಲ್ಫಿ ಐಸ್ ಮಾಡ್ತಾ ಇದ್ದೀನಿ. ಕುಲ್ಫಿ ಐಸ್ಗೆ 1.5 ಲೀಟ್ರ್ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಮಿಲ್ಕ್ ಪೌಡ್ರು, ಸಕ್ಕರೆ, ಬಾದಾಮಿ, ಗೋಡಂಬಿ, ಬಾದಾಮಿ ಪೌಡ್ರು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಹೇಗೆ ಮಾಡೋದು. ಹಾಲು 1.5 ಲೀಟ್ರ್ ಇಟ್ಟಿದೆ, ಇಷ್ಟಾಗಿದೆ. ಇಷ್ಟು ಗಟ್ಟಿ ಆಗಬೇಕು. ನೀರು ಹಾಕಿರಲಿಲ್ಲ ಇದಕ್ಕೆ. ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದೇ ಇಲ್ದಂಗೆ ಚೆನ್ನಾಗಿ ಕೈ ಹಾಕ್ಸ್ಬೇಕು, ಚೆನ್ನಾಗಿ ಕಲಿಸ್ಬೇಕು. ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಎಲ್ಲನೂ ಚೆನ್ನಾಗಿ ಈ ಥರ ತಯಾರಿಸ್ತಾ ಇರಬೇಕು. ಇವಾಗ ಗೋಡಂಬಿ ದ್ರಾಕ್ಷಿ ಮಿಕ್ಸಿಗೆ ಹಾಕಿದ್ದೆ. ಗೋಡಂಬಿ ಬಾದಾಮಿ ಮಿಕ್ಸಿಗೆ ಹಾಕಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಬೇಯ್ತಾ ಇದೆ, ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಇದಕ್ಕೀಗ ಸಕ್ಕರೆ ಹಾಕ್ತಾಯಿದ್ದೀನಿ. ನಮ್ಮಂತ ಇದೆ, ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ. ಚೆನ್ನಾಗಿರುತ್ತೆ. ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಮಕ್ಕಳಿಗೆಲ್ಲ ಆಚೆಯಿಂದ ತರೋದು ತಪ್ಪುತ್ತೆ, ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಸಕ್ಕರೆ ಕರಗಿ ಮತ್ತೆ ಇದಾಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಅದುವರೆಗೂ ಇನ್ನು ಕೈಗೆ ಆರಿಸ್ತಾನೆ ಇರಬೇಕು. ನೋಡಿ ಆಗಿದೆ, ತಣ್ಣಗೆ ಮಾಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಲಮ್ಸ್ ಏನಾದರೂ ಇದ್ದರೆ ಎಲ್ಲ ಇದಾಗುತ್ತೆ. ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಮೋಲ್ಡಿಗೆ ಹಾಕ್ಕೊಳ್ಳೋದು ಅಷ್ಟೇ. ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದು ಕುಲ್ಫಿ ಐಸ್ಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಗ್ಲಾಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ಮಾಡಿ ಅಂತ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೀವು. ಫ್ರೀಸರ್ಲಿಟ್ಟು ಒಂದು 5 ಅವರ್ ಇಟ್ಟರೆ ನೋಡಿ ಕುಲ್ಫಿ ಐಸ್ ರೆಡಿ ಇದೆ. ನೆನ್ನೆ ನೈಟ್ ಯೂಸ್ ಮಾಡಿಟ್ಟಿದ್ದೆ, ಚೆನ್ನಾಗಿದೆ. ಆ ಥರ ಇದೆ, ಚೆನ್ನಾಗಿ ಬಂದಿದೆ. ಅಂಗಡಿಯಿಂದ ತರೋದಕ್ಕಿಂತ ಇದು ನಾವು ಮನೇಲಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಚೆನ್ನಾಗಿ